ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಸಿಎಂ ಬದಲಾವಣೆ, ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೀಗೆ 10 ಹಲವು ಸಂಗತಿಗಳು ಕೈಪಾಳ್ಯದಲ್ಲಿ ಸದ್ದು ಮಾಡ್ತಿವೆ. ಸತೀಶ್ ಜಾರಕಿಹೊಳಿ ಮತ್ತು ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಪಾಲಿಟಿಕ್ಸ್ನಿಂದ ಕೆರಳಿ ಕೆಂಡವಾಗಿದ್ದ ಡಿಕೆಶಿ ಹೈಕಮಾಂಡ್ಗೆ ದೂರು ಸಲ್ಲಿಸಿದ್ರು. ತತ್ಪರಿಣಾಮ ಪರಮೇಶ್ವರ್ ಅವರ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಿತ್ತು. ಇದರಿಂದ ಪರಂ ಅಸಮಾಧಾನ ಹೊರಹಾಕಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಬಹಿರಂಗವಾಗಿಯೇ ಹೇಳಿಕೆ ನೀಡುವ ಮೂಲಕ ಡಿಕೆಶಿಗೆ ಟಕ್ಕರ್ ಕೊಟ್ಟಿದ್ರು. ದಿನೇ ದಿನೇ ಅಧಿಕಾರಕ್ಕಾಗಿ ಕೈಪಾಳ್ಯದಲ್ಲಿ ಹಗ್ಗಜಗ್ಗಾಟ ತೀವ್ರವಾಯಿತು. ಕಡೆಗೆ ರಾಜ್ಯಕ್ಕೆ ಬಂದ ರಣದೀಪ್ ಸುರ್ಜೇವಾಲಾ ನಾಯಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟರೂ ಪ್ರಯೋಜನವಾಗಲಿಲ್ಲ. ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಇನ್ನೂ ಸಹ ಬ್ರೇಕ್ ಬಿದ್ದಿಲ್ಲ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೈ ನಾಯಕರಿಗೆ ಬಾಯಿ ಮುಚ್ಕೊಂಡಿರಿ ಅಂತ ಖಡಕ್ ಆಗಿ ಹೇಳಿದ್ರು. ಶಾಸಕರು ಮಾತ್ರ ಕ್ಯಾರೆ ಅಂತಿಲ್ಲ. ಇನ್ನು ಬಜೆಟ್ಗೂ ಮುನ್ನ ಸಿಎಂ ಸಂಪುಟ ಪುನರ್ರಚನೆಗೆ ಒಲವು ತೋರಿದ್ರೆ ಡಿಕೆಶಿ ಅದಕ್ಕೆ ಅಡ್ಡಗಾಲು ಹಾಕಿ ಕುಳಿತಿರುವುದು ಸಿಎಂಗೆ ಇರಿಸು ಮುರಿಸು ತಂದಿಟ್ಟಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮೊದಲ ಬಾರಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕರು ಬಜೆಟ್ಗೂ ಮುನ್ನ ದುಬೈ, ಸಿಂಗಾಪುರ ಪ್ರವಾಸಕ್ಕೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ವಿದೇಶ ಪ್ರವಾಸದ ಬಗ್ಗೆ ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. 4 ದಿನಗಳ ವಿದೇಶ ಪ್ರವಾಸಕ್ಕೆ 8 ರಿಂದ 10 ಕಾಂಗ್ರೆಸ್ ಶಾಸಕರು ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಈ ಬೆಳವಣಿಗೆ ನಡೆಯುತ್ತಿರುವುದು ತೀವ್ರ ಕುತೂಹಲ ಸೃಷ್ಟಿಸಿದೆ. ದುಬೈ ಪ್ರವಾಸದ ಹಿಂದೆ ಅದ್ಯಾವ ಹಕೀಕತ್ತಿದೆ? ಅಧಿಕಾರದ ಮೇಲಾಟದಲ್ಲಿ ಒಂಟಿಯಾದ್ರ ಡಿಕೆಶಿ? ಅಧಿಕಾರದಿಂದ ದೂರವಿರಲು ಸಿಎಂ ತೋಡ್ತಿದ್ದಾರಾ ಖೆಡ್ಡ? ಅಹಿಂದ ದಲಿತ ನಾಯಕ ಪ್ರತ್ಯೇಕ ಸಭೆಗಳ ಹಿಡನ್ ಅಜೆಂಡಾ ಏನು? ರಾಜ್ಯ ಬಜೆಟ್ ನಂತರ ಈ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆಯಾ ಉತ್ತರ? ಸಿದ್ದು ತಂತ್ರಕ್ಕೆ ಡಿಕೆಶಿ ಹುಡ್ತಾರಾ ಪ್ರತಿತಂತ್ರ? ಕೈಪಾಳ್ಯದ ಈ ರಾಜಕೀಯ ಹೈಡ್ರಾಮದ ಕ್ಲೈಮ್ಯಾಕ್ಸ್ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜಕಾರಣಿಗಳಿಗೆ ಜನಪರ ಬದ್ಧತೆಯೇ ಇಲ್ಲವಾಗಿದೆ. ಇವರಿಗೆ ಅಭಿವೃದ್ಧಿ ಕಾರ್ಯಗಳಿಗಿಂತ ಅಧಿಕಾರವೇ ಹೆಚ್ಚಾಗಿದೆ. ಒಬ್ಬರ ಮೇಲೊಬ್ಬರು ಆಪಾದಿಸೋದು, ಒಬ್ಬರನ್ನೊಬ್ಬರ ಕಾಲೆಳೆಯೋದು ಸಾಮಾನ್ಯವಾಗಿದೆ. ಮತ್ತೊಂದೆಡೆ ಪ್ರತಿಪಕ್ಷದಲ್ಲೂ ಒಳಬೇಗುದಿಗಳಿದ್ದು ಹೊಂದಾಣಿಕೆ ರಾಜಕಾರಣದಲ್ಲಿ ತೊಡಗುವ ಮೂಲಕ ಜನರನ್ನ ವಂಚಿಸುತ್ತಿದ್ದಾರೆ. ಹಗರಣಗಳು ಮೆಲ್ಲಗೆ ಮುಚ್ಚಿ ಹೋಗುತ್ತಿವೆ. ಜನರ ದುಡ್ಡು ರಾಜಕಾರಣಿಗಳ ಮನೆಯ ಖಜಾನೆ ಸೇರ್ತಿದೆ. ಜನರೇ ಇವರಿಗೆ ಬುದ್ಧಿ ಕಲಿಸುವ ಕಾಲ ದೂರವಿಲ್ಲ.